ಕಬಡ್ಡಿ ಸೀಸನ್ 2025 ಆಕ್ಷನ್ ಡೇಟ್ ಇನ್ನೇನು ಹತ್ರ ಬರ್ತಾ ಇದೆ. ಎಷ್ಟು ಬೇಗ ಬಂತು ಮಗ, ಇವ್ರು ಆಲ್ರೆಡಿ ಅನೌನ್ಸ್ ಮಾಡಿ ಒಂದು ತಿಂಗಳಾಯ್ತು ಅಂತ ಅನ್ಕೊಂಡಿದ್ದೆ. ಬಟ್ ಈಗ ಆಲ್ರೆಡಿ ಇನ್ನು 5-6 ದಿನ ಅಷ್ಟೇ ಬಾಕಿ ಇರೋದು, 30ನೇ ತಾರೀಕು ಮತ್ತೆ 1ನೇ ತಾರೀಕು. ಬಟ್ ಇದಕ್ಕೆ ಯಾವ ಥರ ಪ್ಲಾನ್ ಮಾಡಿದಾರೋ ಬೆಂಗಳೂರು ಬುಲ್ಸ್ ನನಗಂತೂ ಗೊತ್ತಿಲ್ಲ. ಬಟ್ ಈ ಒಂದು ಸೀಸನು ಕಪ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಟಾರ್ಗೆಟ್ ಮಾಡಬೇಕಾಗಿರೋದು ಬಿಗ್ ಬುಲ್ಗಳ ಮೇಲೆ. ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಯಾವ ಥರ ನಾವು ಸೋತ್ವಿ, 22 ಮ್ಯಾಚಲ್ಲಿ 2 ಗೆದ್ದಿದ್ದು, ಅದೇ ಥರ ಆಗುತ್ತೆ ಈ ಒಂದು ಸೀಸನ್ನು. ಸೊ ಅದೆಲ್ಲ ಆಗೋದು ಬೇಡ ಗುರು. RCB ಯಾವ ಥರ ಆಡ್ತಾ ಇದ್ದಾರೆ ಈ ಒಂದು ಸೀಸನ್ IPL, ಅದೇ ಥರ ಬೆಂಗಳೂರು ಬುಲ್ಸು ಆಡಲೇಬೇಕು. ನೋಡೋದ ಏನು ಮಾಡ್ತಾರೆ. ಬುಲ್ಸ್ನ ನ್ಯೂ ಕೋಚ್ ಆಗಿ ಬಂದಿರೋದು BC ರಮೇಶ್ ಅವರು. ಇವರು ಕರ್ನಾಟಕದವರೇ, ಮತ್ತು 4 ಜನ ಯಂಗ್ ಪ್ಲೇಯರ್ನ ಎತ್ತಾಕೊಂಡು ಬಂದಿದ್ದಾರೆ ಕರ್ನಾಟಕದಿಂದ. ಆ ವಿಡಿಯೋ ಏನಾದ್ರು ನೀವು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊ ಬನ್ನಿ. ಹಾಗಿದ್ರೆ ಬೆಂಗಳೂರು ಬುಲ್ಸು ಯಾರನ್ನೆಲ್ಲ ಟಾರ್ಗೆಟ್ನ ಮಾಡ್ತಾರೆ ಟಾಪ್ 5 ಡಿಫೆಂಡರ್ಸ್ ಅಂತ ತಿಳಿಸ್ಕೊಡೋದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ, ಅದರಿಂದ ನಿಮಗೆ ಯೂಸು. ಮತ್ತು ಬೆಂಗಳೂರು ಬುಲ್ಸ್ ಯಾರನ್ನ ಟಾರ್ಗೆಟ್ನ ಮಾಡ್ಬೋದು ಡಿಫೆಂಡರ್ ಅಂತ ಹೇಳಿದ್ರೆ ಫಸ್ಟು ಪ್ಲೇಯರು ಮೊಹಮ್ಮದ್ ರಿಜಾ ಸುದ್ಲೋಯಿ. ಇವರು ಹರಿಯಾಣ ಸ್ಟೇಟ್ಸ್ಗೆ ಆಡಿರೋದು ಲಾಸ್ಟ್ ಸೀಸನು, 82 ಟ್ಯಾಕಲ್ ಪಾಯಿಂಟ್ನ ತಗೊಂಡಿದ್ದಾರೆ. ನನ್ನ ಪ್ರಕಾರ ಗುರು ಈ ಒಂದು ಸೀಸನ್ ಇವರು ಮಿನಿಮಮ್ 1.5 ಕೋಟಿಗೆ ಹೋಗ್ತಾರೆ. ಯಾಕಂತ ಕೇಳಿದ್ರೆ ಲಾಸ್ಟ್ ಸೀಸನ್ ಇವರು 2024 PKLಗೆ MVP ಆಗಿದ್ದವರು, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಗುರು ಇವರು. ಸೊ ಇವರಿಗೆ 1.5 ಕೋಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ಚೀಪ್ ಆಗಿಬಿಡ್ತಾರೆ. ಸೊ ಈ ಒಂದು ಸೀಸನ್ 100% 1.5 ಕೋಟಿಗೆ ಹೋಗ್ತಾರೆ. ಸೊ ಬೆಂಗಳೂರು ಬುಲ್ಸ್ ಇವ್ರನ್ನ ಯಾವ ಥರ ಪಿಕ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇವ್ರ ಪಿಕ್ ಮಾಡಿದ್ರೆ ಆಲ್ ಗ್ರೌಂಡರು ಮಗ, ಸುಮ್ಮನೆ ಎಲ್ಲ ಜಸ್ಟ್ ಡಿಫೆಂಡರ್ ಅಲ್ಲ, ರೈಡಿಂಗಲ್ಲೂ ಕೂಡ ಪಾಯಿಂಟ್ಸ್ಗಳನ್ನ ತಗೋ ಬಂದಿದ್ದಾರೆ. ಮತ್ತು 2ನೇ ಪ್ಲೇಯರ್ ಅಂಕಿತ್ ಜಗ್ಲಾನ್ ಪಟ್ನಾ ಪೈರೇಟ್ಸ್ಗೆ ಆಡಿರೋದು 79 ಟ್ಯಾಕಲ್ನ ಪಾಯಿಂಟ್ನ ಇಟ್ಕೊಂಡಿದ್ದಾರೆ. ಸೊ ಇವ್ರ ಕಡೆನೂ ಕೂಡ ಸ್ವಲ್ಪ ಬೆಂಗಳೂರು ಬುಲ್ಸು ತಲೆ ಕೆಡ್ಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮ್ಯಾನೇಜ್ಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗುತ್ತೆ. ಬೆಂಗಳೂರು ಬುಲ್ಸ್ ಅವರು ಗೊತ್ತಲ್ಲ ಯಾವ ಥರ ತಲೆ ಕೆಡ್ಸ್ಕೋತಾರೆ ಅಂತ ಕಾಮೆಂಟ್ ಮಾಡ್ತಾರೆ. ಬೆಂಗಳೂರು ಬುಲ್ಸ್ ಏನಾದರೂ ಸೋಲ್ತಾ ಇದ್ದರೆ ನೋಡ್ಕೊ ಬರ್ಬೋದು ನೀವು ಅಫಿಷಿಯಲ್ ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾವ ಥರ ಫ್ಯಾನ್ಸ್ಗಳೆಲ್ಲ ಕಾಮೆಂಟ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಬೇಕು. ಮತ್ತು 3ನೇ ಪ್ಲೇಯರ್ ಯೋಗೇಶ್ ದಯ್ಯಾ, ಇವರು ದಬಾಂಗ್ ಡೆಲ್ಲಿಗೆ ಆಡಿರೋದು, 75 ಟ್ಯಾಕಲ್ ಪಾಯಿಂಟ್ನ ಇಟ್ಕೊಂಡಿದ್ದಾರೆ 22 ಮ್ಯಾಚಲ್ಲಿ. ಇವರು ಕೂಡ ಒಂದು ಮಟ್ಟಿಗೆ ಸಕ್ಕತ್ತಾಗಿ ಆಡ್ತಾರೆ. ಟ್ಯಾಕಲ್ ಪಾಯಿಂಟು ರೈಟ್ ಕಾರ್ನರೋ ಇಲ್ಲ ಲೆಫ್ಟ್ ಕಾರ್ನರೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಯಾವುದು ಅಂತ ನೋಡ್ದ. ಬಟ್ ಇವ್ರನ್ನೂ ಕೂಡ ತಲೆ ಕೆಡ್ಸ್ಕೋಬೇಕು, ಇವ್ರ ಬಗ್ಗೆನೂ ಕೂಡ ಥಿಂಕ್ ಮಾಡಿರಬೇಕು. ಆಲ್ರೆಡಿ ಈ ಒಂದು ಸೀಸನ್ಗೆ ಒಂದು ಸ್ಟ್ರಾಂಗ್ ಟೀಮ್ನ ಬಿಲ್ಡ್ ಮಾಡ್ತೀನಿ ಅಂತ ಹೇಳಿದ್ರೆ. ಮತ್ತು ಇನ್ನೂ ಒಂದು ವಿಡಿಯೋ ಮಾಡಿದ್ದೀನಿ ಬೆಂಗಳೂರು ಬುಲ್ಸು ಈ ಒಂದು ಸೀಸನ್ನು ಟಾಪ್ 5 ರೈಡರ್ಸ್ನ ಯಾರನ್ನ ಪಿಕ್ ಮಾಡ್ಬೋದು ಅಂತ ಹೋಗಿ ನೋಡ್ಕೊ ಬನ್ನಿ. ಮತ್ತು 4ನೇ ಪ್ಲೇಯರ್ ನಿತೀಶ್ ರಾವಲ್, ಇವರು ಬೆಂಗಳೂರು ಬುಲ್ಸ್ಗೆ ಆಡಿದ್ದು ಲಾಸ್ಟ್ ಸೀಸನು. ಅನ್ಫಾರ್ಚುನೇಟ್ಲಿ ಇವ್ರನ್ನ ರಿಲೀಸ್ ಮಾಡಿದ್ದಾರೆ ಈ ಒಂದು ಸೀಸನ್, ಯಾಕೆ ಅಂತ ಗೊತ್ತಿಲ್ಲ. ಮತ್ತು 74 ಟ್ಯಾಕಲ್ ಪಾಯಿಂಟ್ನ ಕೂಡ ಇಟ್ಕೊಂಡಿದ್ದಾರೆ. ಏನಕ್ಕೆ ರಿಲೀಸ್ ಮಾಡ್ರು ಅಂತ ನನ್ನ ಕಡೆ ರೀಸನ್ನ ಕೇಳಿದ್ರೆ ಅವರೇ ಹೇಳಿರ್ತಾರೆ, ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ದೀನಿ ಮಗ, ಸೊ ನಾನು ಈ ಒಂದು ಸೀಸನ್ನು ಹೋಗ್ತೀನಿ, ನನ್ನ ಬಿಟ್ಬಿಡಿ, ಮತ್ತು ಈ ಒಂದು ಸೀಸನಲ್ಲಿ ನಾನು ಹೈ ಪ್ರೈಸ್ಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಮತ್ತು ಪಿಕ್ ಮಾಡೋಂಗಿದ್ರೆ ನಾನು ಆಪ್ಷನಲ್ಲಿ ಪಿಕ್ ಮಾಡಿ ಮತ್ತು ಕಾರ್ಡ್ಗಳನ್ನ ಯೂಸ್ ಬಿಟ್ಟು ಪಿಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಗೊತ್ತಿಲ್ಲ ಯಾವ ಥರ ಅಂತ. ಇದೇನು ಗುರು ಲ್ಯಾಪ್ಟಾಪೇ ವರ್ಕ್ ಆಗ್ತಿಲ್ಲ. ನೋಡೋದ ಬೆಂಗಳೂರು ಬುಲ್ಸ್ ಇವ್ರನ್ನ ಪಿಕ್ ಮಾಡ್ತಾರಾ ಇಲ್ವಾ ಅಂತ ಕಾಮೆಂಟ್ ಕೂಡ ಮಾಡಿ. ಮತ್ತು 5ನೇ ಪ್ಲೇಯರ್ ಅಮಾನ್, ಇವರು ಪುನೇರಿ ಪಲ್ಟನ್ಸ್ಗೆ ಆಡಿರೋದು, 52 ಟ್ಯಾಕಲ್ ಪಾಯಿಂಟ್ನ ಇಟ್ಕೊಂಡಿದ್ದಾರೆ ಮತ್ತು 5 I5ನ ಇಟ್ಕೊಂಡಿದ್ದಾರೆ. ಸೊ ಬೆಂಗಳೂರು ಬುಲ್ಸ್ಗೆ ನಾವೊಂದು ಇಂಟ್ನ ಕೊಟ್ಟಿದ್ದೀನಿ ಯಾರನ್ನ ಪಿಕ್ ಮಾಡಬೇಕು ಅಂತ. ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ ಮಗ. ಈ ಒಂದು ವಿಡಿಯೋ ಎಲ್ಲ ನೋಡಿಕೊಂಡು ನೀವು ಫ್ರೀಯಾಗಿ ಟಿಪ್ಸು ಎಲ್ಲ ತಗೊಂಡು ಪ್ಲ್ಯಾನ್ ಎಲ್ಲ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಸೊ ನಾನು ಮಾಡಿದ್ರು ಮಾಡದೇ ಇಲ್ಲ ಆಲ್ರೆಡಿ ಪ್ಲ್ಯಾನ್ನ ಮಾಡ್ಕೊಂಡಿರ್ತಾರೆ. ಬಟ್ ಈ ಒಂದು 5 ಆಟಗಾರನ ಟಾರ್ಗೆಟ್ನ ಮಾಡಿದ್ರೆ ಬೆಂಗಳೂರು ಬುಲ್ಸು ಡಿಪಾರ್ಟ್ಮೆಂಟಲ್ಲಿ, ಆ ಡಿಫೆಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಸಕ್ಕತ್ತಾಗಿರುತ್ತೆ. ಮತ್ತು ನಿಮ್ಮ ಪ್ರಕಾರ ನೀವು ಕೂಡ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿರ್ತೀರಲ್ವ ಬೆಂಗಳೂರು ಬುಲ್ಸ್ ಮತ್ತು RCB ಫ್ಯಾನ್ಸ್ ಅಂತ ಹೇಳಿದ್ರೆ, ಈ ಪ್ಲೇಯರೇ ಬರಬೇಕು, ಈ ಪ್ಲೇಯರೇ ಆಡಬೇಕು ಬೆಂಗಳೂರು ಬುಲ್ಸಲ್ಲಿ ಅಂತ ನೀವು ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ನಿಮ್ಮದು ಕೂಡ ಸ್ಟ್ರಾಟಜಿಗಳನ್ನ ಕಮೆಂಟ್ ಮಾಡಿ. ನೋಡೋದ ಟಾಪ್ 5 ಯಾರನ್ನ ನೀವು ಪಿಕ್ ಮಾಡಿದ್ರೆ ಈ ಒಂದು ಆಕ್ಷನಲ್ಲಿ ಬೆಂಗಳೂರು ಬುಲ್ಸ್ ಪಿಕ್ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಟೆಲಿಗ್ರಾಮ್ಗೆ ಮೋರ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಆಗಿದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.